ಹಾಯ್ ಹಲೋ ನಮಸ್ತೆ. ಈಗ ರಾತ್ರಿ 9 ಗಂಟೆ ಆಗಿದೆ. ವ್ಲಾಗು ಮತ್ತೊಂದು ಹಾರರ್ ವ್ಲಾಗು. ನೀರು ಕಟ್ಟಕ್ಕಂತ ಹೊರಡೆ ಬಂದಿದೀವಲ್ಲ, ಎಲ್ಲ ಬಂದಿದೀವಿ ಅಂತ ಹೇಳ್ಬಿಡಿ ಫಸ್ಟ್. ನಾವು ನೀರು ಕಟ್ಟಬೇಕಾದ್ರೆ ನಿಮ್ಗೆ ಈ ಹಾರರ್ ವ್ಲಾಗ್ ಮೂಲಕ ಏನ್ ನಡೀತದೆ ಅಂತ ಹೇಳ್ಬೇಕು, ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ಈ ಒಂಥರ ಮೈ ಜುಮ್ ಅಂತಿದೆ. 4 ದಿನದ ಹಿಂದೆ ಯಾರನ್ನೋ ಹಾಕಿದ್ದಾರೆ ಅಂತ ಆಗಿರ್ಬೇಕು, ಯಾರನ್ನ ತಂದು ಇಲ್ಲಿ ಡೆತ್ ಆಗಿದೆ. ಹತ್ರ ಹೋಗಿ ನೋಡೋಣ. ಬರೋದಿಲ್ಲ, ಬೇಡ ಸುಮ್ಮನೆ ರಿಸ್ಕ್ ತಗೊಳ್ಳೋದು. ಒಂದು ಏನೇ ಇಲ್ಲದೆ ಇರ್ಬೋದು ಅಲ್ಲಿ, ಆದ್ರೂ ಒಂಥರ ಭಯ ಅಲ್ವಾ ಈ ತರ ಅಂದ್ರೆ. ಇದನ್ನ ಎಕ್ಸ್ಪೆಕ್ಟ್ ಮಾಡ್ಕೊ ಬರ್ಲಿಲ್ಲ ನಾವು, ಜಸ್ಟ್ ಹೋಗೋಣ ಅಂತ ಬಂದು. ಬಟ್ ಈ ರೀತಿ ಇದು ಸ್ಮಶಾನ ಅಂತಂದ್ರೆ ಒಂದು 50 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ನಿಂತಿದೀವಿ. ನೀವು ಹೋಗ್ಬಿಡಿ ಅಂದ್ರೆ ನಾ ಹೇಳೋದು, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ರೆ ವಿಡಿಯೋಗೋಸ್ಕರ. ನಿಮ್ಮ ಒಪಿನಿಯನ್ ಏನು? 50% ಹೋಗೋಣ ಅಂತ ಇದೆ, 50% ಬೇಡ ಅಂತಾನೆ ಇದೆ. ಈಗ ಮೈಲಂತ ಶಿವರ್ ಆಗ್ತಾ ಇದೆ ಆಕ್ಚುಲಿ. ಒಂಥರ ಏನೋ ಇದಕ್ಕಿಂತನೂ ಭಯಾನಕ ಇರುವಂತ ಪ್ಲೇಸ್ ಇದು. ನಿಜನ ಸುಳ್ಳ ನನಗೆ ಗೊತ್ತಿಲ್ಲ. ಕತ್ಲೆ ಆಗಿರೋದನ್ನ ಕಾಣಿಸ್ತಲ್ಲ. ಆಕ್ಚುಲಿ ದೊಡ್ಡ ಬ್ಯಾಟ್ರಿನೂ ತಂದಿರೋ ತೋರಿಸ್ತಿದ್ವಿ. ಬಗ್ಗದ ತಕ್ಷಣ ಏನಂದ್ರೆ ನೀರೊಳಗಡೆ ಯಾರೋ ಅಂಕೈತಿ ತಳ್ಳಿ ಕಿಂಚಾಡಿ ಅಲ್ಲಿಂದ ಬಿಡಿಸ್ಕೊಂಡು ಬಂದು ಗಾಬರಿ ಆಗಿದೆ. ಇಲ್ಲೇ ಸುಟ್ಟಿರೋದು, ಮರದ ಹಿಂಭಾಗನೇ ಇರೋದು ಸುಟ್ಟಿರೋದು ಆಕ್ಚುಲಿ. ಸೈಲೆನ್ಸ್ ಸ್ಕಿಲ್ಸ್ ಅಂತಾರೆ, ಸೈಲೆನ್ಸ್ ಸ್ಕಿಲ್ ಮಾಡುತ್ತೆ ಆಕ್ಚುಲಿ. ಯಾರ್ಯಾರು ಏನು ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ನಾವು ಓದ್ತೀವಿ. ಬೇಕಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಬೆಳೆ ಗೆಳದ್ ಬೇಡ, ಇವಾಗ ಮನೆಗೆ ಮಾತಾಡ್ತೀನಿ. ನೀವಿಬ್ರು ಕಟ್ಬಿಟ್ಟು ಬನ್ನಿ. ಹಾಫ್ ಅನ್ ಅವರ್ ಆಯ್ತು. ಒಬ್ಬನೇ ರೀಲ್ ನೋಡ್ಬೇಡ ಅಂತ ಬೇರೆ ಹೇಳಿದೀವಿ. ಏನ್ ಮಾಡ್ತಾರೆ ನೋಡ ಬನ್ನಿ. ಡಿಸ್ಪ್ಲೇ ನೋಡಿ ಏನಿದೆ ಅಂತ. ನನ್ನೇ ಟೆಸ್ಟ್ ಮಾಡ್ತಾ ಇದ್ರೆ ಹಿಂಗಪ್ಪ. ಎಷ್ಟು ನಾವು ಸಾಕು ಅಂತಿದ್ವಿ. ನಿನ್ನೆ ಆ ಗದ್ದೆ ಒಳಗೆ ಕಪ್ಪಗಳು ಇರ್ತವೆ, ಕಪ್ಪಗಳು ಹೆಂಗ್ ಸೌಂಡ್ ಮಾಡುತ್ತೆ ಅಂದ್ರೆ ದೀಪ ಜಲ್ದನುತ್ತೆ. ಎಲ್ಲಾ ತರ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಪಕ್ಕ. ಸಿನಿಮಾ ಇದೆ, ಹಾರರ್ ಇದೆ, ಸ್ಪೋರ್ಟ್ಸ್ ಇದೆ, ಫನ್ ವ್ಲಾಗ್ ಇದೆ, ಎಲ್ಲನೂ ಇದೆ ಅಷ್ಟೇ. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್.